ಹಾಯ್, ಇವತ್ತು ಕ್ಲಾಸ್ನ 6ನೇ ದಿನ. ಇಷ್ಟು ದಿನ ಸರ್ ನಮಗೆ ಸುಮಾರು ರೆಸಿಪೀಸು ಹೇಳ್ಕೊಟ್ಟಿದ್ದಾರೆ. ಮನೆಯಾಗ ಟ್ರೈವ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮನೆ ಕಡೆಯಿಂದನೂ. ಇವತ್ತು ಸ್ಪೆಷಲ್ ಅಂದರೆ ಕಲ್ಯಾಣ ರಸಮ್ ಅಂತ. ಸೇಮ್ ಟು ಸೇಮ್ ಮದುವೆ ಮನೇಲಿ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡೋರೆ. ಸಾಂಬಾರಂತೂ ಫುಲ್ ಅಲ್ಟಿಮೇಟ್ ಆಗೈತೆ. ಅದಕ್ಕೆ ಈ ಪಲ್ಯ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸಖತ್ತಾಗಿದೆ ಕಾಂಬಿನೇಷನ್ನು. ನಮ್ಮೂರ ಕಡೆ ಒಂದು ಮಾತು ಹೇಳ್ತಾರೆ, ಹಿಟ್ಟು ತಿಂದು ಗಟ್ಟಿಯಾದ, ಅನ್ನ ತಿಂದು ತೆಳ್ಳಗಾದ, ಸಾರು ಕುಡಿದು ಹುಚ್ಚನಾದ ಅಂತ ಹೇಳ್ತಾರೆ. ಸೊ ಹಂಗೆ ನಾನು ಈ ರಸಮ್ಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ. ಅಷ್ಟು ಸಖತ್ತಾಗೈತೆ. ಮತ್ತು ಫ್ಲೇವರು ಅಷ್ಟು ಚೆನ್ನಾಗೈತೆ. ಥ್ಯಾಂಕ್ ಯು. ಒಂದು ಮಾತು ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಅದನ್ನು ನನಗೆ ಆಮೇಲೆ ಒಂದು ಬರೆದ್ಬಿಟ್ಟು ಕಳ್ಸಪ್ಪ. ಓಕೆ ಸರ್. ನೋಡಿ, ಅಡುಗೆ ರುಚಿಗಳು ಬಂದಾಗ ಆಟೋಮೆಟಿಕ್ಲಿ ಎಲ್ಲ ಥರದ ವರ್ಣನೆಗಳು, ಒಕ್ಕಣೆಗಳು ಇದೆಲ್ಲ ಬರುತ್ತೆ. ಅದು ಅಡುಗೆ ಚಂದ. ಅದು ಇವನು ಆ್ಯಕ್ಚುಲಿ ಭಾಳ ಚಿಕ್ಕ ಹುಡುಗ, ಇನ್ನು 19. ಇದಕ್ಕೆ K19 ಅಂತ ಹೆಸರಿಟ್ಟಿದ್ದೀವಿ ನಾವು. ಕೆಫೆನೂ ಕೂಡ K19 ಅಂತ ಮಾಡೋ ಉದ್ದೇಶ ಇದೆ.